ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಂದ್ರಾ, ಆರೋಗ್ಯ ವಿಚಾರಿಸಿದ್ರಾ, ನೆಟ್ಟು ಹೋಗ್ತಾ ಇರಿ. ಅದು ಬಿಟ್ಟು ಬೇರೆ ಏನಾದ್ರೂ ಕಿತಾಪತಿ ಮಾಡಕ್ ನೋಡಿದ್ರಿ ಅಂದ್ರೆ ನಾನು ಬೇರೆ ರೀತಿನೇ ಮಾತಾಡ್ಬೇಕಾಗತ್ತೆ. ಬೀಗ್ತಿಯವ್ರೆ, ಅವಳು ಯಾಕೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ಅವಳಿಗೆ ಒಂದ್ ರೀತಿ ಆತಂಕ ಅಷ್ಟೇ. ನಾವು ನಮ್ಮ ತಮ್ಮನ ಮಗಳ ಮದುವೆ ವಿರುದ್ಧವಾಗಿ ಒಂದು ಮಾತು ಕೂಡ ಆಡೋದಿಲ್ಲ. ನಾವೇ ಎಲ್ಲ ಮುಂದೆ ನಿಂತ್ಕೊಂಡು ಮದುವೆನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ ಬಿಡಿ, ಅದ್ರಲ್ಲಿ ಏನಿದೆ. ನೀವು ಕಮಲ ಆಡಿದ ಮಾತುಗಳಿಗೆ ಒಂಚೂರು ತಲೆ ಕೆಡಿಸ್ಕೋಬೇಡಿ. ನೀವು ರೆಸ್ಟ್ ಮಾಡಿ, ನಾವು ಹೋಗಿ ಬರ್ತೀವಿ. ಕಮಲ, ನಡಿ. ಅಮ್ಮ ತಗೋ. ರೀ 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 ನಿಂತ್ಕೊಳ್ರಿ. ಏನೇ ನಿಂದು? ಏನ್ರಿ ನೀವು ದಿಢೀರ್ ಅಂತ ಒಳ್ಳೆಯವ್ರ ತರ ಮಾತಾಡಕ್ ಶುರು ಮಾಡ್ಬಿಟ್ರಲ್ಲ. ಅಯ್ಯೋ ಪೆದ್ದಿ, ರಾಧಿಕಾ ಈ ಅಮ್ಮನ್ ಪ್ರಾಣ ಉಳಿಸಿದಾಳೆ. ಈಗ ನಾ ರಾಧಿಕನ ವಿರುದ್ಧ ಮಾತಾಡಿದ್ರೆ ಈ ಅಮ್ಮ ನಮ್ಮನ್ ದುಶ್ಮನ್ ತರ ನೋಡ್ತಾಳೆ. ಅದಕ್ಕೆ ನಾನು ಒಳ್ಳೆಯವನ್ ತರ ನಾಟಕ ಆಡದೆ. ಈ ಅಮ್ಮನ ಬಳಸ್ಕೊಂಡು ರಾಧಿಕಾ ಮದುವೆ ನಿಲ್ಸೋಣ ಅಂತ ನೋಡಿದ್ರೆ ಈ ಅಮ್ಮನ ಅವಳ ಪರ ವಾಲ್ಬಿಟ್ಟಿದೆ. ಅದಕ್ಕೆ ಬೇಜಾರಾಗ್ತಾ ಇದೆ. ಹೋದ್ರೆ ಹೋಗ್ಲಿ ಬಿಡ್ರಿ. ನಮ್ಗೆ ಪಂಕಜಮ್ಮ ಇಲ್ಲಂದ್ರೆ ಏನಂತೆ? ನಿಮ್ ತಂಗಿ ಇಂದಿರಾ ನಮ್ ಜೊತೆ ಇದ್ದಾಳಲ್ಲ, ಅವಳ ಸಪೋರ್ಟ್ ಇಂದ ನಾವ್ ಈ ಮದ್ವೆನ ನಿಲ್ಸೋಣ. ನಾವ್ ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅಂತೀಯ? ಖಂಡಿತವಾಗ್ಲೂ ಆಗತ್ತೆ ರೀ. ಅದಕ್ಕೆಲ್ಲ ನಾವು ಟೈಮ್ ನೋಡ್ಕೊಂಡು ಮುಹೂರ್ತ ಇಡ್ಬೇಕು. ಇವ್ರನ್ನೆಲ್ಲ ನಂಬ್ಕೊಂಡು ನಾವಿಲ್ಲಿಗ್ ಬಂದ್ವಲ್ಲ, ನಮಗ್ ಬುದ್ಧಿ ಇಲ್ಲ. ಸರಿ ನಡೀರಿ, ನಾವ್ ಇಲ್ಲಿಂದ ಹೋಗೋಣ. ನಡಿ.